ಬಹಳ ಅದ್ಧೂರಿಯಾಗಿ ನಡೆದ ದಿನ ನಮ್ಮ ನಂಗ್ಲಿ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಬಹಳ ವರ್ಷ ಕೂಡ ನಡೀತದೆ। ಈ ವರ್ಷ ಕೂಡ ಸ್ವಾಮಿಯ ಧರ್ಮರಾಯ 55ನೇ ಕರಗ ಮಹೋತ್ಸವಕ್ಕೆ ನಮ್ಮ ನಾಯಕರು, ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗರಾಜನ್ನವರು ಮತ್ತು ಖ್ಯಾತ ವಕೀಲರು, ನಮ್ಮ JDS ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನವರು ಮತ್ತು ಇಲ್ಲಿ ಏನು ಆಗಮಿಸಿದರೋ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಂಗ್ಲಿ ಗ್ರಾಮಸ್ಥರು ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಕೂಡ ನಾವು ಆ ದುರ್ಗಾದೇವಿಯ ದರ್ಶನವನ್ನು ಪಡೆದು ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೇವೆ। ನಮ್ಮ ಈ ಭಾಗದ ಜನರಿಗೆ, ರೈತರಿಗೆ ಆ ತಾಯಿಯ ಆಶೀರ್ವಾದ, ಆ ಧರ್ಮರಾಯ ಸ್ವಾಮಿಯ ಆಶೀರ್ವಾದ ಇರಲಿ। ಎಲ್ಲ ರೈತರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಮಳೆ ಅರತಕ್ಕಂಗೆ ಕೂಡ ಬೆಲೆ ಕೂಡ ಸಿಗಲಿ, ಎಲ್ಲರ ರೈತರ ಮುಖದಲ್ಲೂ ಸುಖವನ್ನು ಕೊಡಲಿ ಅಂತ ಹೇಳ್ತಾ, ಮತ್ತು ಏನು ಈ ಸರ್ಕಾರ ಹೊಸ ಮುಖ್ಯಮಂತ್ರಿಯನ್ನ ಮಾಡ್ಲಿಕ್ಕೆ ಹೊರಟಿದೆಯೋ ಆ ಮುಖ್ಯಮಂತ್ರಿ ಕೂಡ ನಮ್ಮ ಬಡ ಜನಪರವಾಗಿರಲಿ, ಆ ಮುಖ್ಯಮಂತ್ರಿ ಕೂಡ ಒಳ್ಳೇದಾಗಲಿ, ನಮ್ಮ ಕರ್ನಾಟಕ ಜನತೆ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಮತ್ತು ನಮ್ಮ ಕನ್ನಡದ ತಂಡ RCB ತಂಡ ಇವತ್ತು ನಮ್ಮ GTಯನ್ನ ಗುಜರಾತ್ ಟೈಟನ್ಸ್ನ ಎದುರ್ಲಿಕ್ಕೆ ಹೋಗ್ತಾ ಇದೆ। RCB ತಂಡ ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ತಂಡಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ, ಏನು ನಮ್ಮನ್ನು ಇವತ್ತು ಕರೆಸಿ ನಮ್ಮನ್ನು ಸುಬ್ಬಣ್ಣ ಮತ್ತು ಅವರ ತಂಡದವರಿಗೆ ಎಲ್ಲ ನಂಗ್ಲಿ ಗ್ರಾಮಸ್ಥರಿಗೆ ನಮ್ಮನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸಿ ಆ ದೇವರ ದರ್ಶನ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಂಗ್ಲಿ ಗ್ರಾಮಸ್ಥರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ।